ಜೈ ಗುರುದೇವ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಇವತ್ತು ಶ್ರೀ ಗುರುಚರಿತ್ರೆಯ 48ನೇ ಅಧ್ಯಾಯವನ್ನು ಕೇಳಿ ಶ್ರೀ ಗುರುಗಳ ಕೃಪೆಗೆ ಪಾತ್ರರಾಗೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕ. ಗುರುಗಳ ಇನ್ನೊಂದು ಲೀಲೆಯನ್ನು ಕೇಳು. ಗುರುಗಳು ನಿತ್ಯದಲ್ಲಿ ಗಾಣಗಾಪುರದಿಂದ ಸಂಗಮಕ್ಕೆ ಅನುಷ್ಠಾನಕ್ಕಾಗಿ ಹೋಗಿ ಬರುತ್ತಿದ್ದರು. ದಾರಿಯ ಬದಿಗಿದ್ದ ಹೊಲದೊಳಗಿನ ರೈತನೊಬ್ಬನು ಗುರುಗಳು ಹೋಗುವಾಗೊಮ್ಮೆ ಬರುವಾಗೊಮ್ಮೆ ತನ್ನ ಹೊಲದಿಂದ ಓಡಿ ಬಂದು ಬಹುಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗುತ್ತಿದ್ದನು. ಹೀಗೆಯೇ ಕೆಲ ದಿನ ಕಳೆಯಲು ಒಂದು ದಿನ ಗುರುಗಳು, ಅಪ್ಪ, ದಿನನಿತ್ಯದಲ್ಲೂ ಯಾಕೆ ಹೀಗೆ ಕಷ್ಟಪಟ್ಟು ಓಡಿ ಬಂದು ನಮಸ್ಕಾರ ಮಾಡುವಿ? ನಿನ್ನಿಚ್ಛೆ ಏನಿದೆ ಎಂದು ಪ್ರಶ್ನೆ ಮಾಡಿದರು. ಅದಕ್ಕೆ ಆ ಒಕ್ಕಲಿಗನು, ಗುರುಗಳೇ, ನನ್ನ ಹೊಲದಲ್ಲಿ ಜೋಳ ಬಿತ್ತಿರುವೆ. ತಮ್ಮ ಅನುಗ್ರಹದಿಂದಲೇ ಆ ಪೈರು ಚೆನ್ನಾಗಿ ಬೆಳೆದು ಈಗ ಬೆಳೆಸಿ ಗಾಳಿಗೆ ಬಂದಿದೆ. ದಯವಿಟ್ಟು ತಾವು 4 ಹೆಜ್ಜೆ ನಡೆದು ಬಂದು ಆ ಪೈರಿನ ಮೇಲೆ ತಮ್ಮ ಅಮೃತ ದೃಷ್ಟಿ ಹಾಯಿಸಿರಿ. ಅಂದರೆ ನನಗೆ ಇಮ್ಮಡಿ ಕಾಳಿನ ಲಾಭವಾಗುತ್ತದೆ ಎಂದು ಪ್ರಾರ್ಥಿಸಿಕೊಂಡನು. ಗುರುಗಳು ಆತನ ಪ್ರಾರ್ಥನೆಯಂತೆ ಅವನ ಹೊಲದೊಳಗೆ ಹೋಗಿ ಪೈರನ್ನು ನೋಡಿದರು. ಜೋಳದ ಬೆಳೆ ತುಂಬ ಚೆನ್ನಾಗಿ ಬೆಳೆದು ಹಾಲುಗಳಾಗಿತ್ತು. ಗುರುಗಳು ಆ ರೈತನನ್ನು ಕುರಿತು, ಭಕ್ತ, ನೀನು ನಾವು ಹೇಳಿದಂತೆ ನಿಷ್ಠೆಯಿಂದ ಆಚರಿಸುವುದಾದರೆ ನೀನು ಪ್ರತಿ ವರ್ಷ ಪಡೆಯುವುದಕ್ಕಿಂತ 10 ಪಟ್ಟು ಹೆಚ್ಚಿನ ಕಾಳು ಒಕ್ಕಬಹುದು. ಆದರೆ ಅದಕ್ಕೆ ಭಕ್ತಿ ವಿಶ್ವಾಸಗಳು ಬೇಕು ಎಂದು ನುಡಿದರು. ಒಕ್ಕಲಿಗನು ವಿಧೇಯತೆಯಿಂದ, ಗುರುಗಳೇ, ತಮ್ಮ ಆಜ್ಞೆಯೇ ನನಗೆ ವೇದವಾಕ್ಯ, ಅಪ್ಪಣೆ ಕೊಡಿಸ ಕೃಪೆಯಾಗಬೇಕು ಎಂದನು. ಗುರುಗಳು, ನಾವು ಈಗ ಸಂಗಮಕ್ಕೆ ಹೊರಟಿದ್ದೇವೆ. ಅನುಷ್ಠಾನ ಮುಗಿಸಿಕೊಂಡು ಮಧ್ಯಾಹ್ನ ಮಠಕ್ಕೆ ಬರಳುತ್ತೇವೆ. ನಾವು ಸಂಗಮದಿಂದ ತಿರುಗಿ ಬರುವಷ್ಟರಲ್ಲಿಯೇ ನೀನು ಈ ಬೆಳೆಗಳನ್ನೆಲ್ಲ ಕೊಯ್ದು ಹಾಕಿಬಿಡು ಎಂದು ಆಜ್ಞೆ ಮಾಡಿ ಹೊರಟರು. ಗುರುಗಳ ಮಾತಿನಲ್ಲಿ ವಿಶ್ವಾಸ ಹೊಂದಿದ್ದ ರೈತನು ತಡಮಾಡದೆ ಊರೊಳಗೆ ಬಂದನು. 4 ಕೂಲಿ ಆಳುಗಳನ್ನು ಮಾಡಿಕೊಂಡು ಹೊಲಕ್ಕೆ ಬಂದು ಜೋಳದ ಪೈರನ್ನು ಕೊಯ್ದು ತೊಡಗಿದನು. ಅದನ್ನು ನೋಡಿ ಆತನ ಹೆಂಡತಿ ಹಾಗೂ ಮಕ್ಕಳು, ನಿನಗೆ ತಲೆ ಕೆಟ್ಟಿದೆಯೇನೋ? ಹಾಲು ಬೆಳೆಯಿಸಿರುವ ಪೀಕನ್ನೇಕೆ ಕೊಯ್ಯುವಿ ಎಂದು ಹರಕತ್ತು ಮಾಡಲಿಕ್ಕೆ ಬಂದರು. ಆದರೆ ಆ ಒಕ್ಕಲಿಗನು ಅವರ ಮಾತಿಗೆ ಲಕ್ಷ್ಯ ಕೊಡದೆ ಅವರೆಲ್ಲರನ್ನು ಕಲ್ಲು ತೂರಿ ಊರ ಕಡೆಗೆ ಓಡಿಸಿಬಿಟ್ಟನು. ಗುರುಗಳು ಅನುಷ್ಠಾನ ಮುಗಿಸಿಕೊಂಡು ಮರಳುವಷ್ಟರಲ್ಲಿಯೇ ಒಕ್ಕಲಿಗನು ಪೈರನ್ನೆಲ್ಲ ಕೊಯ್ದು ಮುಗಿಸಿದ್ದನು. ಗುರುಗಳನ್ನು ಕರೆದೊಯ್ದು ಅದನ್ನೆಲ್ಲ ತೋರಿಸಿ, ತಮ್ಮ ಆಜ್ಞೆ ಪಾಲಿಸಿರುವೆ ಎಂದು ವಿಧೇಯತೆಯಿಂದ ನಮಸ್ಕರಿಸಿದನು. ಗುರುಗಳು ನಗುತ್ತಲೇ, ಹುಚ್ಚಪ್ಪ, ನಾನು ವಿನೋದಕ್ಕಾಗಿ ಹೇಳಿದ ಮಾತನ್ನು ನಿಜವೆಂದು ನಂಬಿಬಿಟ್ಟೆಯಾ ಎಂದರು. ಒಕ್ಕಲಿಗನ ಚಿತ್ರವು ಅದರಿಂದ ವಿಚಲಿತವಾಗಲಿಲ್ಲ. ನಿಮ್ಮಾಜ್ಞೆಯೇ ನನಗೆ ಕಾಮಧೇನು ಎಂದು ದೃಢವಿಶ್ವಾಸದಿಂದ ಹೇಳಿಬಿಟ್ಟನು. ಗುರುಗಳು ನಸುನಗುತ್ತಾ, ಸರಿ, ನಿನ್ನ ವಿಶ್ವಾಸದಂತೆ ನಿನಗೆ ಫಲ ದೊರೆಯಲಿ ಎಂದು ಆಶೀರ್ವದಿಸಿ ಹೊರಟು ಹೋದರು. ಮರುದಿವಸ ಬಿರುಗಾಳಿಯೊಂದಿಗೆ ಬಹುದೊಡ್ಡ ಮಳೆ ಸುರಿಯಿತು. ಅದರ ಫಲವಾಗಿ ಉಳಿದ ರೈತರ ಪೀಕುಗಳೆಲ್ಲ ನೆಲಕ್ಕೆ ಬಿದ್ದು ನೀರಿನಲ್ಲಿ ಕೊಚ್ಚಿಕೊಂಡು ಹೋದವು. ಹೀಗಾಗಿ ಎಲ್ಲ ರೈತರು ಹಾನಿಗೊಳಗಾದರು. ಈ ರೈತನ ಹೊಲದಲ್ಲಿ ಮಾತ್ರ ಕೊಯ್ದಿದ್ದ ಕೋಲಿಗಳಿವೆ. 10 ಕುಳೆಗಳಿಡಿದು ಸೊಕ್ಕಿನಿಂದ ಬೆಳೆಯತೊಡಗಿದವು. ಆ ರೈತನು ಜೋಳವನ್ನುಕ್ಕಿದಾಗ ಗುರುವಾಕ್ಯದಂತೆ ಆತನಿಗೆ ಪ್ರತಿವರ್ಷ ಬೆಳೆಯುವ ಜೋಳದ 10 ಪಟ್ಟು ಹೆಚ್ಚಿಗೆ ಕಾಳು ಲಭ್ಯವಾದವು. ರೈತನು ಸಂಪ್ರೀತನಾಗಿ ತನ್ನ ಹೆಂಡತಿ ಮಕ್ಕಳೊಂದಿಗೆ ಗುರುಗಳ ಬಳಿಗೆ ಬಂದು ಗುರುಗಳನ್ನು ಬಹುಭಕ್ತಿಯಿಂದ ಪೂಜಿಸಿ ಆಶೀರ್ವಾದ ಪಡೆದುಕೊಂಡು ಹೋದನೆಂದು ನಾಮಧಾರಕನಿಗೆ ಸಿದ್ಧಮುನಿಯು ತಿಳಿಸಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 48ನೇ ಅಧ್ಯಾಯ ಮುಕ್ತಾಯವಾಯಿತು. ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದಗಳು.